ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ಲೀಲಾ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬಾ ಸುಲಭವಾಗಿ ರುಚಿಕರವಾಗಿ ಮಾಡುವಂಥ ಕಪ್ ಕೇಕ್ಸ್. ಮನೆಯಲ್ಲೇ ಇರುವಂಥ ಸಾಮಾನ್ಯವಾಗಿ ನಾವು ಬಳಸುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹಾಕಿ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿನಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ನೀವು ಹೊಸಬ್ರು ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೆಯೇ ನಮ್ಮ ವಿಡಿಯೋಸ್ನ ನೋಡಿ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈಗ ರೆಸಿಪಿ ನೋಡೋಣ. ಈಗ ಸ್ಟವ್ ಮೇಲೆ ನಾನು ಒಂದು ಕಡಾಯಿ ಇಟ್ಟು ಸ್ಟವ್ನ ಆನ್ ಮಾಡಿದ್ದೀನಿ. ಈ ಥರ ಕಡಾಯಿನಲ್ಲಿ ಈ ಥರ ತಟ್ಟೆ ಇಟ್ಟು ನಾವು ಕಪ್ಸ್ ಇಡೋಕ್ಕೆ ಈ ಥರ ಪ್ಲೇಟ್ಸ್ ಕೂಡ ನಾವು ಇಡಬಹುದು. ಇಲ್ಲ ಅಂದರೆ ನೋಡಿ, ಈ ಥರ ಸ್ಟ್ಯಾಂಡ್ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಥರ ಸ್ಟ್ಯಾಂಡ್ ಇಟ್ಟು ಈ ಥರ ಪ್ಲೇಟ್ನ ಆರಾಮ್ಸೆ ಇಡಬಹುದು. ನೋಡಿ, ನೀಟಾಗಿ ಸ್ಟ್ಯಾಂಡ್ ಆಗಿದೆ. ಈಗ ಈ ಕಪ್ಪಿಟ್ಟು ನಾನು ಈ ಪ್ಲೇಟ್ನ ಮುಚ್ಚಿದಾಗ ಇದು ಪರ್ಫೆಕ್ಟಾಗಿ ಆಗಿದೆ, ಇದ್ರ ಮೇಲೆ ಮುಚ್ಚಿದೆ. ಆದರೆ ಏನಾಗುತ್ತೆ, ಕೇಕು ಉಬ್ಬಿದಾಗ ನಿಮಗೆ ಇಲ್ಲಿಗೆ ತಡೆಯುತ್ತೆ. ಉಬ್ಬು ಬರದೇ ಇರೋದಕ್ಕೆ ಒಂದು ರೀಸನ್ ಆಗ್ಬೋದು, ಮತ್ತು ಕೇಕ್ ಕೂಡ ಹಾಳಾಗುತ್ತೆ. ಸೊ ಅದಕ್ಕೆ ಬೆಟರು ಸ್ವಲ್ಪ ಆಳದಾಗಿರುವಂಥ ಕಡಾಯಿಗಳು ಅಥವಾ ಕುಕ್ಕರಲ್ಲಿ ಮಾಡ್ಬೋದು. ನೋಡಿ, ಈ ಥರ ಪಾತ್ರೆ ಇಡೋದ್ರಿಂದ ಕೇಕ್ ಕೂಡ ತುಂಬ ಚೆನ್ನಾಗಾಗೋಕ್ಕೆ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಒಂದು 5 ರಿಂದ 7 ನಿಮಿಷ ಇದು ಪ್ರೀ ಹೀಟ್ ಆಗಲಿ. ಹೀಗೆ ಮುಚ್ಚಿಟ್ಟಿರೋಣ. 1/3 ಭಾಗದಷ್ಟು ಫ್ರೆಶ್ ಮೊಸರು, 1/3 ಭಾಗದಷ್ಟು ಪುಡಿ ಮಾಡ್ಕೊಂಡಿರುವಂಥ ಸಕ್ಕರೆ, ಅರ್ಧ ಚಮಚದಷ್ಟು ವೆನಿಲಾ ಎಸೆನ್ಸ್. ಈಗ ಇಷ್ಟನ್ನು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ನಾನು ತಗೊಂಡಿದ್ದೀನಿ ಇಲ್ಲಿ 3/4 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ 3 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ, ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್, ಹಾಗೆ 1/4 ಚಮಚ ಬೇಕಿಂಗ್ ಸೋಡಾ. ಈಗ ಇಷ್ಟನ್ನು ನೀಟಾಗಿ ಜರಡಿ ಮಾಡ್ಕೊಳ್ಳೋಣ. ಇದನ್ನು ಜರಡಿ ಮಾಡ್ತಾ ನಾನಿಲ್ಲಿ ತೊಗೊಂಡಿದ್ದೀನಿ 2 ಸ್ಪೂನಷ್ಟು, ಪ್ರತ್ಯೇಕವಾಗಿ 2 ಸ್ಪೂನಷ್ಟು ಟೂಟಿ ಫ್ರೂಟಿಗಳನ್ನ ಇದ್ರ ಜೊತೆನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಬೇಸಿಕ್ಕಾಗಿ ಸ್ವಲ್ಪ ಟೂಟಿ ಫ್ರೂಟಿ ಅಂಟಿಸ್ತಾ ಇರುತ್ತೆ. ಸೊ ಅದ್ರ ಜೊತೆ ನಾನು ಸಕ್ಕರೆ ಪುಡಿ ಜೊತೆನೇ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕೋಟ್ ಮಾಡ್ಕೋತಾ ಇದ್ದೀನಿ. ಈಗ ಇಷ್ಟು ಮಿಕ್ಸ್ಚರನ್ನ ನಾನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹಾಲು. ನಾವು ಮಿಕ್ಸ್ ಮಾಡ್ತಾ ಒಂದೇ ಸಮ ಅಷ್ಟು ಹಾಲನ್ನು ಹಾಕ್ತೆ ಸ್ವಲ್ಪ ಹಾಲನ್ನೇ ಹಾಕ್ಕೊಂಡು ಈ ಒಂದು ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದರ ಕನ್ಸಿಸ್ಟೆನ್ಸಿ ಸಾಕಷ್ಟು ಗಟ್ಟಿ ಇದೆ. ಈಗ ಮತ್ತಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇದರ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಈಗ ನಾವು ಆಗಲೇ ಇಟ್ಕೊಂಡಿದ್ದಂತಹ ಟೂಟಿ ಫ್ರೂಟಿ ಮಿಕ್ಸ್ ಏನಿತ್ತು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾವು ವಿಸ್ಕರ್ನ ಪಕ್ಕಕ್ಕಿಟ್ಟು ಒಂದು ಸ್ಪ್ಯಾಚುಲ ತೊಗೊಂಡು ನಾವು ಕಟ್ ಆ್ಯಂಡ್ ಫೋಲ್ಡ್ ಹೇಗೆ ಕೇಕ್ ಬೇಕ್ ಮಾಡಬೇಕಂದ್ರೆ ಮಾಡ್ತೀವಿ ಆ ಥರ ನೋಡಿ, ಈ ಥರ ಕಟ್ ಆ್ಯಂಡ್ ಫೋಲ್ಡ್ ರೀತಿಯಲ್ಲಿ ನಾವು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಈಗ ನಾನು ತೊಗೊಂಡಿದ್ದೀನಿ ಕಪ್ಸ್. 4 ಕಪ್ಗಳನ್ನು ನೀವು ಎಣ್ಣೆ ಅಥವಾ ಬೆಣ್ಣೆ ಯಾವುದ್ರಲ್ಲಾದರೂ ಗ್ರೀಸ್ ಮಾಡ್ಕೋಬಹುದು. ಬೇಕಿದ್ದಲ್ಲಿ ನಾವು ಇದಕ್ಕೆ ಇನ್ನೂ ನಮಗೆ ಕೇಕ್ ಹೇಗೆ ಬರುತ್ತೆ ಕಪ್ಪಲ್ಲಿ ಅಂತ ಹೇಳಿ ಡೌಟ್ ಇದ್ದರೆ ಇನ್ನೂ ಬೇಕಾದರೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೈದಾ ಹಿಟ್ಟನ್ನು ಕಪ್ ಒಳಗಡೆ ಹಾಕಿ 4 ಕಪ್ಪಲ್ಲಿ ನೀಟಾಗಿ ಸ್ವಲ್ಪ ಹಾಗೆ ಮೂವ್ ಮಾಡಿದ್ರೆ ಡಸ್ಟ್ ಮಾಡ್ಕೊತಾ ಹೋಗುತ್ತೆ ಅದು. ಸೊ ಈ ಥರ ಒಂದು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಈಸಿಯಾಗಿ ಕೇಕ್ ಕೂಡ ಕಪ್ಪಿಂದ ಹೊರಗೆ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ತೊಗೊಂಡಿರೋದು ಸ್ಟೀಲ್ ಕಪ್ಸ್. ಇದರಲ್ಲಿ ಮೈದಾ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ನಿಮ್ಗೆ ಜಾಸ್ತಿ ಥರ ಕಾಣಿಸ್ತಾ ಇರ್ಬೋದು ಬೆಳಕಿಗೆ. ಸೊ ಈಗ ನಾನು ಹಾಕ್ಕೋತಾ ಇದ್ದೀನಿ ಕೇಕ್ ಬ್ಯಾಟರ್.
ಕೇಕ್ ಬ್ಯಾಟರ್ನ ನಾವು ಫುಲ್ ಅಂತೂ ಯಾವುದೇ ಕಾರಣಕ್ಕೂ ಫಿಲಪ್ ಮಾಡಬಾರ್ದು. ನಾವೇನಿದ್ರೂ ಮುಕ್ಕಾಲು ಅಥವಾ ಮುಕ್ಕಾಲ್ಗಿಂತ ಒಂದು ಚೂರು ಕಡಿಮೆ ಮಾಡಿದರೆ ಸಾಕು. ಯಾಕಂದರೆ ಕೇಕು ಬೇಕಾಗ್ತಾ ಉಬ್ಬಿ ಮೇಲೆ ಬರಲಿಕ್ಕೆ ಒಳ್ಳೆ ರೀತಿಲಿ ಅನುಕೂಲ ಆಗುತ್ತೆ. ಈಗ ಇದ್ರ ಮೇಲೆ ನೀವು ಇಟ್ಕೊಂಡಿದ್ರೆ ಟೂಟಿ ಫ್ರೂಟಿಗಳಾದರೂ ಓಕೆ, ಇಲ್ಲ ರೈನ್ಬೋ ಮಿಸೆಲಿಸ್ ಬರುತ್ತೆ, ಅಂಥದ್ದನ್ನು ಕೂಡ ಹಾಕಿ ನೀವು ಮೇಲ್ಗಡೆ ಗಾರ್ನಿಷ್ ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಅಂತ ಹೇಳಿದ್ರೆ, ನಾವು ಕೇಕ್ ಮಿಕ್ಸಿಂಗ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರೀ ಹೀಟ್ ಇಡೋಕ್ಕಿಂತ ಮುಂಚೆ ನಾವು ಎಲ್ಲ ಒಂದು ಪದಾರ್ಥಗಳನ್ನ ನಮ್ಮ ಪಕ್ಕದಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಸಮಯ ಸಿಗುತ್ತೆ. ಸೊ ಈಗ ಪಾತ್ರೆ ಕಾದಿದೆ, ಸುಮಾರು 8ರಿಂದ 10 ನಿಮಿಷ ಆಗಿದೆ. ಈಗ ನಾನು ರೆಡಿ ಅಂತ ಇರೋವಂಥ ಎಲ್ಲ ಕಪ್ಸ್ನು ಕೂಡ ಇದರಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಹುಷಾರಾಗಿ ಮಾಡಿ, ತುಂಬ ಅಂದರೆ ತುಂಬ ಬಿಸಿ ಇರುತ್ತೆ. ಹಾಗೆ ಇದನ್ನು ನಾವು ಲೋ ಫ್ಲೇಮಲ್ಲೇ ಬೇಕ್ ಮಾಡ್ತಾ ಇರೋದ್ರಿಂದ ಸುಮಾರು 20ರಿಂದ 25 ನಿಮಿಷ ಆಗುತ್ತೆ. ನಮ್ಮ ಸ್ಟವ್ನ ಬರ್ನರ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಇದು ಎಷ್ಟೊತ್ತು ಬೇಕಾಗುತ್ತೆ ಅಂತ. 5-10 ನಿಮಿಷ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ನಾವು ಸುಮಾರು ಒಂದು 15 ನಿಮಿಷದವರೆಗೂ ನಾವು ಅದನ್ನ ನೋಡೋದೇ ಬೇಡ. ಮಧ್ಯದಲ್ಲಿ ಓಪನ್ ಮಾಡ್ತಾ ಇದ್ರೆ ಅದು ಬೇಕಾಗದೆ ಕೂಡ ಇರಬಹುದು. ಈಗ ಸುಮಾರು 15 ನಿಮಿಷ ಆಗಿದೆ. ನಾನು ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತೇಳಿ. ನೋಡಿ, ಸಾಕಷ್ಟು ಎಷ್ಟು ಚೆನ್ನಾಗಿ ಉಬ್ಬು ಬಂದಿದ್ದೆಲ್ಲ. ನಾವು ಹಾಕಿದ್ವಿ, ಮುಕ್ಕಾಲ್ಗಿಂತ ಕಡಿಮೆ ಹಾಕಿದ್ವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಇನ್ನೊಂದು ಸ್ವಲ್ಪ ಆಗಬೇಕು. ಆಗಿದೆ, ಮ್ಯಾಕ್ಸಿಮಮ್ ಆಗಿದೆ. ಇನ್ನೊಂದು 5 ನಿಮಿಷ ನಾವು ಇಟ್ಟರೆ ಸಾಕು ಅಂದ್ಕೊತೀನಿ. ನಾನು ಗಾರ್ನಿಷ್ಗೆ ಅಂತ ಹಾಕಿದ್ದ ಟೂಟಿ ಫ್ರೂಟಿ ಕೂಡ ಒಳಗಡೆ ಮುಳುಗಿದೆ, ಅಂದರೆ ಅಷ್ಟು ಚೆನ್ನಾಗಿ ಕೇಕು ಉಬ್ಬಿ ಬಂದಿದೆ. ಈಗ ಇದನ್ನು ಇನ್ನೂ ಒಂದು 5 ನಿಮಿಷ ಹಾಗೆ ಬೇಕ್ ಮಾಡೋಣ. ನೀವೊಂದು ಸಲ ಓಪನ್ ಮಾಡಿದ್ಮೇಲೆ ಮತ್ತೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಎಲ್ಲೂ ಹೊರಗಡೆ ಹೀಟ್ ಹೋಗಬಾರ್ದು. ನಮಗೆ ಗೊತ್ತಿಲ್ಲದೆ ಹೀಟ್ ಜಾಸ್ತಿ ಹೋಗ್ತಿದ್ರೆ ಕೇಕ್ ಬೇಕಾಗಲಿಕ್ಕೆ ಸಮಯಗಳು ಜಾಸ್ತಿ ತೊಗೊಳ್ತಾ ಹೋಗುತ್ತೆ, ಮತ್ತು ಕೇಕ್ ಕೂಡ ಟೇಸ್ಟ್ ಅಷ್ಟು ಚೆನ್ನಾಗೂ ಇರಲ್ಲ, ಮತ್ತು ಹಾಳು ಕೂಡ ಆಗುತ್ತೆ. ಈಗ 5 ನಿಮಿಷ ಆಯಿತು. ನಾನು ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ಈಗ ಪರ್ಫೆಕ್ಟಾಗಿ ಬೇಕಾಗಿದೆ, ಇನ್ನು ಸಾಕು. ಇನ್ನು ಇದನ್ನ ಕೂಲಾಗಿ ಬಿಟ್ಟು ಹೇಗೆ ಬಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಬರ್ತಾ ಇದೆ. ಅಂದರೆ ನಾನು ಒಂಚೂರು ಇನ್ನೊಂದು ಸ್ವಲ್ಪ ಕೂಲ್ ಡೌನ್ ಆಗೋಕ್ಕೆ ಬಿಡಬೇಕಿತ್ತು. ನಾನು ಒಂಚೂರು ಬೇಗನೆ ನೋಡ್ತಾ ಇದ್ದೀನಿ. ನೀವು ನೋಡೋದಾದರೆ ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ನೀವು ನೋಡಿ ಕೇಕ್ ಹೇಗಾಗಿದೆ ಅಂತ ಹೇಳಿಬಿಟ್ಟು. ನೋಡ್ತಿದ್ರಲ್ಲ, ತುಂಬಾ ಚೆನ್ನಾಗಿದೆ. ನಾನು ಮೇಲ್ಗಡೆ ಗಾರ್ನಿಷ್ಗೆ ಅಂತ ಹಾಕಿದ ಟೂಟಿ ಫ್ರೂಟಿಗಳೆಲ್ಲ ಬಂದು ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಾಗ್ತಿದೆ. ಸಾಫ್ಟಾಗಿ ಕೂಡ ಇದೆ, ಬಿಸಿ ಇದೆ. ಇನ್ನೂ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ನೀವು ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಿದೆ. ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಕೇಕ್ ಅಂತೂ ಎಕ್ಸಲೆಂಟಾಗಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಸಿಂಪಲ್ ರೆಸಿಪಿ ಕಪ್ ಕೇಕ್ಸ್ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಏನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.